ಯಾರ್ ನೋಡಿದ್ರು ಎಚ್ ಕ್ರಾಸ್ ಅಂತ ರೀಲ್ಸ್ ಆಗ ಹೇಳ್ತಾನೆ ಇರ್ತಾರೆ. ಇಷ್ಟಕ್ಕೂ ಎಚ್ ಕ್ರಾಸ್ ಆಗ ಏನ್ ನಡೀತೈತೆ? ಎಚ್ ಕ್ರಾಸ್ ಆಗ ನಡೀತಾ ಇರೋದಂತೂ ನಿಜೇನೆ. ಅದ್ ಏನು ಅಂತಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ರೋಡ್ ರೆಡಿ ಆಗ್ತೈತೆ ಹೊಸದಾಗಿ. ಈ ನಮ್ ಎಚ್ ಕ್ರಾಸ್ ಬಂದು 3 ಡಿಸ್ಟಿಕ್ ಗಳು ಕನೆಕ್ಟ್ ಮಾಡುವಂತ ಜಂಕ್ಷನ್ ಕೂಡ ಆಗಿರ್ತೈತೆ. ಮೊದಲು ನೋಡೋದಾದ್ರೆ 4 ಕಡೆ ಮೇನ್ ರೋಡ್ ಇರೋದಕ್ಕ ಯಾವಾಗ ನೋಡಿದ್ರು ಜಾಮ್ ಆಗ್ತಾನೆ ಇತ್ತು. ಪೊಲೀಸರ್ಕಂತೂ ತಲೆ ಕೆಟ್ಟೋಗ್ತಾ ಇತ್ತು ಎಚ್ ಕ್ರಾಸ್ ಆಗ. ಅದೇ ಇವಾಗ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಕೋಲಾರ ರೋಡ್ ಫ್ಲೇವರ್ ಕೂಡ ಮಾಡ್ತಾವ್ರೆ. ಹೊಸದಾಗಿ NH4 ಕೂಡ ಮಾಡ್ತಾವ್ರೆ. ಇಲ್ಲಿ ಫ್ಲೇವರ್ ಮಾಡೋದ್ರಿಂದ ಏನ್ ಉಪಯೋಗ ಆತೈತಪ್ಪ ಅಂತಂದ್ರೆ ವಿಜಯಪುರ ಕಡೆ ಹೋಗೋ ವೆಹಿಕಲ್ ಗಳು ಮತ್ತೆ ಕೋಲಾರ ಕಡೆ ಹೋಗೋ ವೆಹಿಕಲ್ ಗಳು ಫ್ಲೇವರ್ ಮೇಲೆ ಹೊರಟೋಗ್ತವೆ. ಚಿಂತಾಮಣಿ ಹೊಸಕೋಟೆ ಕಡೆ ಹೋಗೋ ರೋಡ್ಗ ಟ್ರಾಫಿಕ್ ಕಮ್ಮಿ ಆಗ್ತೈತೆ. ಅದೇ ತರ ನಮ್ ಸಾರ್ವಜನಿಕರು ಓಡಾಡಕ ಯಾವ್ದೇ ತೊಂದರೆ ಇಲ್ದಿದ್ದಂಗೆ ಮಾಡ್ತಾವ್ರೆ. ನನಗ್ ಸಿಕ್ಕಿದ್ ವರದಿ ಪ್ರಕಾರ ಆಂಜನೇಯನ ದೇವಸ್ಥಾನ ತೆಗಿಬೇಕು ಅಂತ ಇದ್ರು. ಯಾವ್ದೇ ಕಾರಣಕ್ಕೂ ಆಂಜನೇಯನ ದೇವಸ್ಥಾನ ತೆಗಿಯಲ್ಲ, ಅಲ್ಲೇ ಇರ್ತೈತೆ. ಅಸಲ್ಕ ಎಚ್ ಕ್ರಾಸ್ ಅಕ್ಕ ನೀನೇನಕ್ ಹೋಗಿದ್ದ ಅಂತ ನೀವ್ಯಾರಾದ್ರೂ ನನ್ ಕೇಳಿದ್ರೆ ಇರೇ ಬೇಕಾಗಿತ್ತು. ಒಂದು ಮುಟ್ಟೆ ಎತ್ಕೊಂಬರೋಣ ಅಂತ ಹೋದೆ. ಕೋಲಾರ ಕಡೆಯಿಂದ ಬಂದ್ರೆ ಸ್ಟ್ರೈಟ್ ಹೋದ್ರೆ ದೇವನಹಳ್ಳಿ, ಲೆಫ್ಟ್ ಹೋದ್ರೆ ಹೊಸಕೋಟೆ, ರೈಟ್ ಹೋದ್ರೆ ಚಿಂತಾಮಣಿ ಕೂಡ ಓದ್ತೈತೆ ಈ ರೋಡ್ಗಳು. ಇಷ್ಟಕ್ಕೂ ಎಚ್ ಕ್ರಾಸ್ ಅಂದ್ರೆ ಅರ್ಥ ಏನು ಅಂತ ನಿಮ್ಗ ಗೊತ್ತಾ? ನನಗ್ ಗೊತ್ತಿರೋ ಪ್ರಕಾರ ಎಚ್ ಕ್ರಾಸ್ ನ ಇಂಡಿಗ್ನಾಳ ಕ್ರಾಸ್ ಅಂತಾನು ಕರೀತಾರೆ. ಅದೇ ತರ ಅಳುಬ್ರು ಅಡ್ರೋಟ್ ಅಂತ ಕೂಡ ಕರೀತಾರೆ. ಇದಕ್ಕೆ ಅರ್ಥ ಬೇರೆ ಇದ್ರೆ ಒಂದ್ ಕಮೆಂಟ್ ಮಾಡ್ಬಿಡ್ರಿ. ನಾನು ಹೋಗಿದ್ ಕೆಲಸ ಮರ್ತ ಹೋಗ್ಬಿಟ್ಟು ವಿಡಿಯೋಗಳು ಮಾಡ್ಕೊಂಡು ಇದ್ಬಿಟ್ಟಿದೀನಿ ಅಲ್ಲೇ ಎಚ್ ಕ್ರಾಸ್ ಆಗ. ನಾನು ಹೋಗಿದ್ ಕೆಲಸ ಏನಾಯ್ತಪ್ಪ ಅಂತಂದ್ರೆ ಇರಿಯಬೇಕು ಅಂತಂದ್ರೆ ಪಾಣಿ ಕೊಡ್ಬೇಕಂತೆ ಸೊಸೈಟಿನಾಗ. ಈ ವಿಷಯ ನನಗ್ ಗೊತ್ತಿದ್ರೆ ಫಸ್ಟ್ ಎಲ್ಲ ಅರೇಂಜ್ ಮಾಡ್ಕೊಂಡು ಓದ್ತಾ ಇದ್ದೆ ಎಚ್ ಕ್ರಾಸ್ ಒಳಗಡೆ. ಅವ್ರು ಹೇಳಿದ ಇನ್ಫಾರ್ಮೇಶನ್ ಪ್ರಕಾರ ಸೊಸೈಟಿಗೆ ಹೋಗ್ಬಿಟ್ಟು ಪಾಣಿನ ಮತ್ತೆ ಆಧಾರ್ ಕಾರ್ಡ್ ಕೊಟ್ರೆ ಈರಿಯಾ ಕೂಡ ಕೊಡ್ತಾರಂತೆ. ಓದಂಗೆ ಈ ತರ ಅಂಗಡಿಗಳು ಹುಡ್ಕೊಂಡು ಹೋಗ್ತಾ ಇದ್ರೆ ಅಂಗಡಿಗಳಾಗ ಎಲ್ಲೂ ಈರಿಯಾ ಸಿಕ್ಕಲ್ಲ ಅಂತ ಹೇಳಿದ್ರು. ಶಿಸ್ತಾಗಿ ನಾನು ಸಿಕ್ಕಲ್ಲ ಅನ್ಬಿಟ್ಟು ಮನೆ ಕಡೆ ಬರ್ತಾ ಇದ್ರೆ ನಮ್ಮ ಮನೆಗೆ ಫೋನ್ ಮಾಡ್ಬಿಟ್ಟು ನೆಲ್ವಾಗ್ಲಕ್ ಸಿಕ್ತೈತಂತೆ, ಹೋಗ್ಬಿಟ್ಟು ಬಾ ಅಂತಂದ್ರು. ಸಿಕ್ಕಲ್ಲ ಅಂತ ಗೊತ್ತಿದ್ರು ಮನೆಗೆ ಹೇಳಿದ್ರಲ್ಲ ಅನ್ಬಿಟ್ಟು ನೆಲ್ವಾಗ್ಲಕ್ ಹೋದ್ರೆ ನೆಲ್ವಾಗ್ಲಕ್ ಕೂಡ ಬಾಗ್ಲಾಕಿದ್ರು. ಶಿಸ್ತಾಗಿ ಮನೆ ಕಡೆಕ ವಾಪಸ್ಸು ಬಂದೆ. ಇಷ್ಟೆಲ್ಲ ಓಡಾಡ್ಕೊಂಡ್ ಬಂದಿದ್ದಕ್ಕೆ ಲಾಭ ಏನಪ್ಪಾ ಅಂತಂದ್ರೆ ಮ್ಯಾಕಿಗ್ಲಿಕ ಸೊಪ್ಪು ಅಂದಂಗೆ. ಇವತ್ತಿನ ವಿಡಿಯೋ ಇಷ್ಟೇ. ನಾನ್ ಮಾಡೋ ವಿಡಿಯೋಸ್ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ರೈತನ ಮಗನ್ಗೆ ಸಪೋರ್ಟ್ ಮಾಡಿ.